ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕಳಸಾ ಬಂಡೂರಿ ಶೀಘ್ರದಲ್ಲೇ ರಾಜ್ಯದಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ. ಮಹದಾಯಿ ಯೋಜನೆ ಜಾರಿ ವಿಚಾರ ಪರಿಸರ ಇಲಾಖೆಯವರು ಅನುಮತಿ ನೀಡಿಲ್ಲ. ಕಳಸಾ ಬಂಡೂರಿ ವಿಚಾರ ಸಂಬಂಧ ದೆಹಲಿಗೆ ನಿಯೋಗ ಹೋಗ್ತೀವಿ. ಮೊನ್ನೆ ದೆಹಲಿಗೆ ಹೋದಾಗ ಈ ಬಗ್ಗೆ ಪ್ಲಾನ್ ಮಾಡಿದ್ದೇವೆ. ಸರ್ವಪಕ್ಷ ನಿಯೋಗ ಹೋಗುವ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕಂದ್ರೆ ನಮ್ಮಲ್ಲೆಲ್ಲ ಒಡಕಿದ್ದವ್ರ ಒಟ್ಟಿಗೆ ಆದ್ರು. ಯಾಕಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯಾರು ಸ್ಟೇಟ್ಮೆಂಟ್ ಕೊಡೋದು ಬೈದು ಹಿಂಗಾಗಿ ಮೂರು ಗುಂಪಿದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಅಲ್ಲಿಂದ ಮತ್ತೆ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅದೀಗ ಅಷ್ಟಲ್ಲ, ಈಗ ನಾಳೆ ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದ್ಮೇಲೆ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಯಾಕಂದ್ರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಏನೇನು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನು ಲಾಭ ಆಗೋದನ್ನು ಮಾತಾಡ್ತೀರಾ? ಲಾಭ ಮತ್ತು ದೊಡ್ಡ ಪಕ್ಷ ಇದೆ. ದೊಡ್ಡದಾದ್ರೆ ಪಕ್ಷ ಆದ್ಮೇಲೆ ಕ್ಯಾಂಡಿಡೇಟ್ಗೆ ಅವ್ರದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 3-4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್, ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಹಳೆ ಎಲ್ಲಾರ್ದು ಅಭಿಪ್ರಾಯ ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗ್ಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು ಆಗಿಲ್ಲ. ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ. ಈಗ ಬಹಳಷ್ಟು ಜನ ಬಿಜೆಪಿ ಹಿಂದುತ್ವ ಪ್ರಯೋಗ ಮಾಡ್ತಾರೆ. ಈ ಹಿಂದೆ ಬಿಜಾಪುರ ಇದು ಕೂಡ ಮಾಡೇ ಮಾಡ್ತಾರೆ. ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಏನು ಪ್ರಶ್ನೆ ಹೊಸದೇನಲ್ವ, ಅವ್ರು ಮಾಡೇ ಮಾಡ್ತಾರೆ. ನಾವು ಮಾಡ್ತೀವಿ. ಅವ್ರು ಹಿಂದುತ್ವ ಅಂತ ಅವ್ರು ಮಾಡ್ತಾರೆ. ಅದೇ ಅದರಲ್ಲಿ ಪ್ರಶ್ನೆ ಇಲ್ಲ. ಆ ಕಡೆ ಯಾರ ಐಡಿಯಾಲಜಿ ಮ್ಯಾಗ ವಿಶ್ವಾಸ ಇದ್ದಾರೆ ಆ ಕಡೆ ಇರ್ತಾರೆ, ಈ ಕಡೆಯವರು ಈ ಕಡೆ ಇರ್ತಾರೆ. ನಿಮ್ಗೆ ಅಂದ್ರೆ ದಾವಣಗೆರೆಗೂ ಬರಬೇಕು ಅಂತ ಕೆಲವು ಅಲ್ಲೇ ಹೋಗ್ಲೇಬೇಕು, ಅಲ್ಲೇ ಹೋಗ್ತಾರೆ. ದಾವಣಗೆರೆಗೆ ಹೋಗ್ತೀವಿ. ಯಾರ ಹೆಚ್ಚಿಗೆ ಸಮಯ ಇಲ್ಲೇ ಕೊಡ್ತೀವಿ. ದಂಡಾಗಿಲ್ಲ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಕಂಡೂರು ರಚನೆ ಆಗಿದೆ. ಈಗ ಬಹಳಷ್ಟು ಆಕಾಂಕ್ಷಿಗಳಿಂದ ಏನು ಬಾಗಲಕೋಟೆಯಲ್ಲಿ ಬಹಳಷ್ಟು ಜನ ಕೇಳಿ ಸಹಜವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನ ಏನಾಗ್ತದೆ. ಅಂಥವ್ರಿಗೆ ಮನವೊಲಿಸುವಂತ ಕೆಲಸ ತಾವು ಮಾಡ್ತೀರಾ? ಇಲ್ಲ, ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕೇಳಿಲ್ಲ. ಕುಟುಂಬದಲ್ಲೇ ಇಂಟರ್ನಲ್ ಫೈಟ್ ಇತ್ತು. ಅವರೇ ಒಗ್ಗಟ್ಟಾಗಿ CM ಅವ್ರ ಮುಂದೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಮನವೊಲಿಸುವಂಥ ಪ್ರಯತ್ನ ಅವಶ್ಯ ಬೀಳುವುದಲ್ಲ ನನ್ನ ಅನಿಸಿಕೆ. ಈಗ ಶಿಗ್ಗಾಂವದಲ್ಲಿ ಏನು ಸಿಚುವೇಶನ್ ಇತ್ತು, ಸೇಮ್ ಸಿಚುವೇಶನ್ ದಾವಣಗೆರೆಯಲ್ಲಿ ಕೂಡ ಇದೆ. ಇಲ್ಲಿ ಆಜಮ್ ಪೀರ್ ಖಾದ್ರಿ ಅವರು ಅಸಮಾಧಾನ ಮಾಡಿದ್ರು ಅಲ್ಲಿ ಶಿಗ್ಗಾಂವದಲ್ಲಿ. ಅಲ್ಲಿ ಬಹಳಷ್ಟು ಜನ ನಾಯಕರು ಅಲ್ಲೂ ಕೂಡ ದಾವಣಗೆರೆಯಲ್ಲಿ ಇದು ಮಾಡ್ತಾ ಇದ್ದಾರೆ, ಅಸಮಾಧಾನ ಇದ್ದಾರೆ. ಶಿಗ್ಗಾಂವ್ ಚಟರ್ಜಿನಲ್ಲಿ ಬೇಕು ಅಂತ ಜನ ಬಯಸಿದ್ದಾರೆ. ತಾವೆಲ್ಲ ದಾವಣಗೆರೆಯಲ್ಲಿ ಹೌದು, ಈಗ ಅಲ್ಲೇ ದಾವಣಗೆರೆಗೆ ಹೋಗ್ತೀವಿ, ಇಲ್ಲಿ ಕೂಡ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. 2 ಕಡೆಯೂ ಕಾಂಗ್ರೆಸ್ಸಿನ ಭದ್ರಕೋಟೆ, ನಮ್ಮ ಸೀಟ್ 2 ಇದ್ದಿದ್ದು. ಸೊ ಅವ್ರು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ 2 ತಿಂಗಳಿಂದ ನಿಮ್ಮ ಟೀಮಲ್ಲಿ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಾನು 3-4 ಸಾರಿ ನಾನು ಹೋಗಿ ಬಂದಿದ್ದೇನೆ, ಕೆಲಸ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಪರವಾಗಿ ವಾತಾವರಣ ಇದೆ. ಬಾಗಲಕೋಟೆ ಸಂಪೂರ್ಣ ಉಸ್ತುವಾರಿ ಕೊಟ್ಟಿದ್ದಾರೆ. ಎಲ್ಲರೂ ಇದೆ. ನಾವು ಇದೀವಿ, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಯ್ಕ್ ಅವರು ಇದ್ದಾರೆ, ಸರ್ ಪಾಟೀಲ್ ಅವರು ಇದ್ದಾರೆ, ತಿಮ್ಮಾಪುರ್ ಅವರು ಇದ್ದಾರೆ, ಲೋಕಲ್ ML ಇದ್ದಾರೆ. ಎಲ್ಲರೂ ಸಮರ್ಪಕವಾಗಿ ಮಾಡ್ತೀವಿ. ನಾವು ಸ್ವಲ್ಪ ವಿಶೇಷವಾಗಿ
ಕೆಲಸ ಮಾಡ್ತೀವಿ ಎಕ್ಸ್ಟ್ರಾ. ಸರ್ ಈಗ ಒಂದು ವಿಚಾರ ಈ ಈಗ ಎಲೆಕ್ಷನ್ ಅಲ್ಲಿ ಕೇಳಿ ಬರ್ತಾ ಇದೆ, ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ನೀವು ಮಾಡ್ತಾ ಇದ್ದೀರಿ. ತಂದೆ ಕೊಡ್ತೀವಿ, ನಮ್ಮ ನಮ್ಮ ಕಾರ್ಯಕರ್ತರಿಗೆ ಒಂದು ಅಭಿಯಾನ ಸ್ಟಾರ್ಟ್ ಆಗ್ತಿದೆ ಸರ್ ಸೋಷಿಯಲ್ ಮೀಡಿಯಾ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಏನ್ ಮಾಡೋರು ಯಾರು ಕೊಡೋರು ಈಗ ಹೇಳ್ದಂಗಾರ ಪಾಪ ಅವ್ನು ಕರೆಸಿ ತಂದು ಏನ್ ಮಾಡೋರು. ಅವ್ನು ಸಪೋಸ್ ಯಾರೇ ಕೊಟ್ರೆ ಅವನಿಗೆ ಇಲ್ಲಂತ ಕೆಪಾಸಿಟಿ ಇರಲ್ಲ, ಜನ ಒಪ್ಪೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದ್ರೆ ಈ ಫೀಲ್ಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಫೀಲ್ಡ್, ಈ ಪ್ಲಾಟ್ಫಾರ್ಮ್ ಬಂದ್ರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವೊಂದು ಮಾತ್ರ ಇಲ್ಲಿ. ಸರಿ, 2023 ಆದ್ಮೇಲೆ 4 ವಿಧಾನಸಭೆ ಉಪಚುನಾವಣೆ ನಡೆಸಿದ್ದಾರೆ. ಇವರು ಕುಟುಂಬಸ್ಥರೇ ಆಯ್ಕೆ ಆಗಿದ್ದಾರೆ, ಕುಟುಂಬಕ್ಕೆ ಸಂಬಂಧಪಟ್ಟವರೇ ಗೆದ್ದವರು. ಹೌದು, ಅಲ್ಲಿ ಶಾಮನೂರ್ ಫ್ಯಾಮಿಲಿ ಇಲ್ಲಿ ಮತ್ತೆ ಆ ಕಡೆ ಬಿಜೆಪಿ ಅಲ್ಲಿ ಸೇಮ್ ಇದಾರೆ, JDS ನಲ್ಲಿ ಸೇಮ್ ಇದೆ, ಎಲ್ಲರ ಏನು ಕಡಿಮೆ ಇದಾರೆ ಅಲ್ಲೂ ಸೇಮ್ ಇದೆ. ನಮ್ ದೇಶ ಪರಿಸ್ಥಿತಿ ಇದೆ, ಬಿಜೆಪಿ ಅದೇ, JDS ಇದೆ, ಇಡೀ ರಾಜ್ಯ ತುಂಬಾ ಬಿಜೆಪಿ ಪರಿಸ್ಥಿತಿ ಸೇಮ್ ಇದೆ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರಿ ಎಲ್ಲ ಮಕ್ಳು ಅದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ. ಸರ್, ಈಗ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರು ನನಗೆ. ಇನ್ನು ವಿಸ್ತಾರವಾಗಿ ಅವ್ರು ಹೇಳಿದ್ರೆ DCM ಸಾಹೇಬ್ನೆ ಬತಾಯ ಅಂತ ಹೇಳಿ, ಕ್ಯಾ ಬತಾಯ ಅಂತ ಹೇಳಿ ಜನಕ್ಕೆ ಕ್ಯಾ DCM ಸಾಹೇಬ್ನೆ ಬತಾಯ ಅಂತ ಹೇಳಿದ್ರು. ಏನ ಗುಡ್ ನ್ಯೂಸ್ ಇದೆಯಾ, ಸ್ವೀಟ್ ನ್ಯೂಸ್ ಇದೆಯಾ? ಇಲ್ಲ, ಅದು ಅಲ್ಲಿ ಇಂಟರ್ನಲ್ ಅದು ಬೇರೆ ವಿಷಯದ್ದು ಚರ್ಚೆ. ಅದು ಸರ್, ಈಗ ಹೊಸ ವಿಲೇವಾರಿ ಮತ್ತೆ ಅದೇ ಮಾತಾಡೋದಕ್ಕೆ ಸ್ಥಳೀಯ ಗ್ರಾಮ ಸ್ಥಳೀಯ ಶಾಸಕರು ಕೂಡ ಗ್ರಾಮ ಶಾಸಕರು ಮೇಯರ್ ಪ್ರತಿಭಟನೆ ಮಾಡ್ತಾರೆ. ನಗರ ಪ್ರಚಾರ ನಾವು 4 ಭಾಗ ಮಾತು ನಾವು ಮುಂಚೆ 10 ವರ್ಷದ ಹೇಳತ್ತೀವಿ, 4 ಭಾಗ ಆಗ್ಬೇಕು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ. ಅವ್ರು ಯಾರು ಇಂಟ್ರೆಸ್ಟ್ ಅವ್ರು ತಗೊಳ್ಳಲ್ಲ. ವರ್ಷಕ್ಕೊಬ್ರು ಮೇಯರ್ ಬದಲಾಗ್ತಾರ, 6 ತಿಂಗಳ ಅವ್ನು ತಿಳ್ಕೊಳಕ್ ಆಗ್ತೈತಿ, 6 ತಿಂಗಳಾಗಿ ಜಗಳ ಹೋಗ್ತೈತಿ, ಮತ್ತೆ ಹೊಸದ್ ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು ಜಾಗ ಗುರ್ತಿಸ್ಬೇಕು, DC ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗಲಿ ಅವ್ರ ಟೀಮ್ ಯಾರು ನಮ್ ಕಡೆ ಬರೋದಿಲ್ಲ, ಅವ್ರು DC ಅವ್ರ ಕಡೆ ಹೋಗಲ್ಲ. ಅಲ್ಲೇ ಅವ್ರದ್ದೇ ತಮ್ಮದೇ ರಾಜ್ಯಭಾರ. ಅವರು ಅವ್ರ ಮೇಯರ್ ಆದ್ರೆ ಇಡೀ ಬೆಳಗಾವಿಗೆ ಇದು ಬಹಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರ್ಬೇಕು, ನಮಗೆ ಜಾಗ ಬೇಕಾಗಿದ್ದ DC ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳ್ಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ರೆ ಕಾರ್ಪೊರೇಷನ್ ಅವರು ಮಾಡ್ಬೋದು, ಅವ್ರೇನೋ ಮಾಡೋಲ್ಲ. ಏನಾದ್ರು ಪೊಲಿಟಿಕ್ಸ್ ಸ್ಟಾರ್ಟ್ ಆಗಿದೆ ಅಂತ ಈಗ ಬಿಜೆಪಿ ಶಾಸಕರು ಕಾರ್ಪೊರೇಷನ್ ಕಮಿಷನರ್ ಮನೆ ಮುಂದೆ ಹೋಗಿ ಕಸ ಸುರಿಯುತ್ತಾರೆ. ಈಗ ಲಕ್ಷ್ಮೀ ಬರ್ತಾರೆ ಅಧಿಕಾರಿ ಮನೆ ಹೋಗಿ ಮೇಯರು ಮೇಯರು ಮತ್ತು ಬಿಜೆಪಿ ಶಾಸಕರು ಮುಂದೆ ಕಸ ಹಿಂದ ಅವ್ರು ಹೇಳ್ದ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿವರೆಗೆ ಅವ್ರು ಮಾಡ್ಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್, ಅವರು ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವತ್ತಿಂದ ಇನ್ನೂ ಹೆಚ್ಚಾಗಿದೆ. ಈಗ ಅವರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವ್ರದೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗೇನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನು ಮೊದ್ಲಿನ ಥರ ಸಮಸ್ಯೆ ಇಲ್ಲ. ಅವ್ರ ಆಸಕ್ತಿ ವಹಿಸಿ ಮಾಡ್ಬೇಕು. ಅವ್ರು ಯಾವಾಗ DC ಆಫೀಸ್ ಕಡೆ ಬರೋಲ್ಲ, ಯಾವ ಮಂತ್ರಿಗೂ ಭೇಟಿ ಆಗೋಲ್ಲ, ಮುಖ್ಯಮಂತ್ರಿ ಬಂದಂಗಂತ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ. ಈಗ ಇದು ವರ್ಷಕ್ಕೊಮ್ಮೆ ಚೇಂಜ್ ಆಗೋದಕ್ಕೆ ಸಮಸ್ಯೆ ಇಲ್ಲ, ಚೇಂಜ್ ಆಗ್ಬೇಕಂತ ಸರ್. ಯಾಕೆ ಬರ್ತದ? 5 ವರ್ಷಕ್ಕೊಮ್ಮೆ ಇರ್ಬೇಕ್ರಿ. ಇಲ್ಲಿದ್ದು ವರ್ಷ ಮಾಡಿ ಏನ್ ಮಾಡೋರು? ಈಗ 5 ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ 30 ತಿಂಗಳಾರ ಆಗ್ಬೇಕು ಕನಿಷ್ಠ. ಹೌದು, ಅರ್ಧರ ಆಗ್ಬೇಕು. ಅಲ್ಲಿ ಈಗ ಸರ್ 4 ಜನ ಮೇಯರ್ ಚೇಂಜ್ ಆದ್ರೆ ಸರ್, ಚೇಂಜ್ ಮಾಡೋದು ಅದೊಂದು ದೊಡ್ಡ ಸಾಧನೆ. ಚೇಂಜ್ ಮಾಡ್ದನ ಇನ್ನೂ ಆಗುತ್ತಿಲ್ಲ, 1 ವರ್ಷ ಬಂದೇ ಬಿಡ್ತೈತಿ. ಮತ್ತೆ ಹೊಸದು ಕೆಟಗರಿ, ಅವ್ನು ಹಿಡ್ಕೊಂಬ, ಇವ್ನು ಹಿಡ್ಕೊಂಬ, ಅವ್ನು ಮಾಡು, ಇವ್ನು ಮಾಡು. ಅದೇ ದೊಡ್ಡ ಸಾಧನೆ ಆಗಿದೆ. ಮೇಯರ್ ಮಾಡೋದ ಹೊಸ ದೊಡ್ಡ ಸಾಧನೆ. ಅವರು ಹೊರಗಡೆ ಬರಬೇಕು, ಬಂದು ಮೇಯರ್ ಇದ್ದವ್ರ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಬೇಕು.
ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ದಿಲ್ಲಿ ಭೇಟಿ ನಾವು ಬಹಳ ಸಲ ಭೇಟಿ ಮಾಡ್ತಾ ಇದ್ದೀವಿ. ಏನ್ ಆಗ್ತಾ ಇದೆ? ಏನಾದ್ರು ವಿಶೇಷ ಇದೆಯಾ? ಏನಾದ್ರು ಅಭಿವೃದ್ಧಿ ಕೆಲಸದ ವಿಚಾರ? ಫೋಟೋ ಹಾಕಿವಲ್ಲ, ಡೆಲ್ಲಿಗೆ ಹೋಗಿದ್ ಫೋಟೋ ಹಾಕಿವ್ ನೋಡಿರ್ ಗೊತ್ತಾ? ಇಲ್ಲ, ಎಲ್ಲಿ ಓಡಾಟ ಬಹಳ ಆಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಏನಿಲ್ಲ, ಕೆಲಸ ಇದೆ. ಬೇರೆಯವರು ನಮ್ಗೆ ಸಂಬಂಧಪಟ್ಟದ್ ಬೇರೆ MP ಗಳು ನೀವು ಬರೀ ಅಲ್ಲಿ ನಮಗೆ ನ್ಯಾಷನಲ್ ಹೈವೇ ಇಶ್ಯೂ ಇದಾವ. ಮೊನ್ನೆ ರಾಯಚೂರು ಟೀಮ್ ಕರ್ಕೊಂಡು ಹೋಗಿತ್ತು, ಅವ್ರದ್ದು ನ್ಯಾಷನಲ್ ಹೈವೇ ಇಶ್ಯೂ ಇತ್ತು. ಇನ್ನು ಅವ್ರು ಕರೆದಾಗ ಅವ್ರ ಜೊತೆ BJP ಅವ್ರ ಜೊತೆ ಹೋಗ್ಲೇಬೇಕು, ಏನು ಹೇಳಿದ್ರೆ ಅಂತಾರೆ. ಪ್ರಮುಖವಾದಂತ 2 ಯೋಜನೆಗಳು ಸರ್. ಒಂದು ಬೆಳಗಾವಿ ಬರುವ ನೇರ ಯೋಜನೆ. ಒಂದು ಬಿಡುಗಡೆಯಾಗಿ 6 ವರ್ಷ ಆಯ್ತು. ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರೆ. ಹಿಂದೆ ಸೋಮಣ್ಣವ್ರು ಬಂದಾಗ ಹೌದು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡದಾಗ ಒಂದು 12 ಎಕರೆ ಎಷ್ಟು ಎಕರೆ ಒಂದು ಇಶ್ಯೂ ಇದೆ, 56 ಎಕರೆ ಅದನ್ನ ತಗೋಬೇಕಂತ ನಾವು ಹೇಳಿದ ಅಂತ ತಗೋಬೇಕು. ಇನ್ನೇನ್ ಮಾಡ್ಲಿಕ್ಕೆ ಆಗೋಲ್ಲ, ತಡಿಲಿಕ್ಕೆ ಅಂತ ಆಗೋಲ್ಲ, ಕೊಡ್ಲೇಬೇಕು. ಬಟ್ ಅದೊಂದು 12 ಎಕರೆ ಸಂಬಂಧ ಸರ್ ಇಡೀ ಯೋಜನೆ ಯಾವ್ದು ಯೋಜನೆ ಆಗಿದೆ, ಯಾಕೆ ಅಲೈನ್ಮೆಂಟ್ ಅಂತ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಸಹಕಾರ ಮಾಡ್ಬೇಕು ಯಾರೇ ಇದ್ರೆ. ಇನ್ನೊಂದು ಯೋಜನೆ ಸರ್, ಆದಾಯ ಯೋಜನೆ ಪ್ರತಿ ಸರ್ಕಾರದ ಬಜೆಟ್ ಘೋಷಣೆ ಆಗುತ್ತೆ. ಕಾಮಗಾರಿ ಆಗಲ್ಲ, ಬರೀ ಬಜೆಟ್ ಮಾತ್ರ ಸೀಮಿತ ಆಗ್ತದೆ. ಅದು ಯಾವಾಗ ಏನ್ ಮಾಡಿದ ಈಗ ನಮ್ ಕಡೆ ಇಲ್ಲ. ಅದು ಪರಿಸರ ಇಲಾಖೆಯವರು ಅನುಮತಿ ಕೊಟ್ಟಿಲ್ಲ ರೀ, ಅವ್ರು ಕೊಡದೆ ಅದು ಕಾಮಗಾರಿ ಮುಂದುವರಿಯಲ್ಲ. ಒಂದು ಕೊಟ್ರು, ಅದು ಕಮಿಷನ್ ನಿಂದ 3.5 TMC ಏನೋ ಯುಟಿಲೈಸ್ ಮಾಡಕ್ ಅವಕಾಶ ಕೊಟ್ರು, ಪರಿಸರದವ್ರು ಕೊಟ್ಟಿಲ್ಲ ರೀ. ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ, ಸಮಸ್ಯೆಗಳು ಸಂಬಂಧಪಟ್ಟಂಗೆ ಡೈಲಿಗೆ ನೀವೇ ಹೋಗ್ತೀವಿ. ಆದ್ರೆ ಕಳಸಾ ಬಂಡೂರು ವಿಚಾರವಾಗಿ ಯಾಕೆ ಸರ್ಕಾರದಿಂದ ಈ ಸಲ ನಾವು ಹೋಗ್ತೀವಿ, ಸರ್ವ ಪಕ್ಷ ನಿಯೋಗ ತಗೊಂಡ ಪ್ಲಾನ್ ಮಾಡಿ. ಮೊನ್ನೆ ಹೋದಾಗ ವಕೀಲರು ಹೋದಾಗ ಚರ್ಚೆ ಆಗಿದೆ. ಅದು ಒಂದ್ಸರಿ ಎಲ್ಲರೂ ವಕೀಲರು, ಹೋರಾಟಗಾರರು